ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ತಮ್ಮೆಲ್ಲರಿಗೂ ಗೊತ್ತಿರುವ ಹಾಗೆ 30ನೇ ಜೂನ್ 2026ರಂದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ SIR ಅಂದ್ರೆ ಮತದಾರರ ಪಟ್ಟಿ ಪರಿಷ್ಕರಣೆಯ ಒಂದು ಪ್ರೊಸೆಸ್ ಶುರುವಾಗಲಿದೆ. ಇಂದಿನ ಈ ವಿಡಿಯೋದಲ್ಲಿ BLO ನಿಮ್ಮ ಮನೆಗೆ ಬಂದಾಗ ಇನ್ವಿಟೇಷನ್ ಫಾರ್ಮ್ ಅನ್ನ ನಿಮ್ಮ ಮುಂದೆ ತರ್ತಾರೆ. ಆ ಫಾರ್ಮ್ ಅನ್ನ ಯಾವ ತರ ತುಂಬಬೇಕಂತ ಸ್ಟೆಪ್ ಬೈ ಸ್ಟೆಪ್ ಈ ವಿಡಿಯೋದಲ್ಲಿ ನೋಡೋಣ. ಫ್ರೆಂಡ್ಸ್, ಆಲ್ಮೋಸ್ಟ್ ಕನ್ನಡ ಫಾರ್ಮ್ಯಾಟ್ ಅಲ್ಲಿ ಒಂದು ನಿಮ್ಮ ಇನ್ವಿಟೇಷನ್ ಫಾರ್ಮ್ ಇರುತ್ತೆ. ಈಗ ಈ ಫಾರ್ಮ್ ಅನ್ನ ಯಾವ ತರ ತುಂಬಬೇಕಂತ ನೋಡೋಣ. ಇಲ್ಲಿ ನೋಡಿ, ಇದು ಇನ್ವಿಟೇಷನ್ ಫಾರ್ಮ್ ಈ ತರ ಇರುತ್ತೆ. ಭಾರತ ಚುನಾವಣಾ ಆಯೋಗ ಗಣತಿ ನಮೂನೆ ಇನ್ವಿಟೇಷನ್ ಫಾರ್ಮ್. ಇಲ್ಲಿ ನಿಮ್ಮ BLO ಹೆಸರು ಮತ್ತು ಅವರ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ನಂತರ ಈ ಒಂದು ಇನ್ವಿಟೇಷನ್ ಫಾರ್ಮ್ ಅಲ್ಲಿ 4 ಪಾರ್ಟ್ಸ್ ಇರ್ತವೆ. ಇದು ಫಸ್ಟ್ ಪಾರ್ಟ್ ಅಲ್ಲಿ 5 ಬಾಕ್ಸ್ ಇರುತ್ತೆ. ಇದು ಸೆಕೆಂಡ್ ಪಾರ್ಟ್, ಇದು ಥರ್ಡ್ ಪಾರ್ಟ್ ಹಾಗೂ ಇದು 4ನೇ ಪಾರ್ಟ್. ಈಗ ಫ್ರೆಂಡ್ಸ್, ಇದು ಮೊದಲನೇ ಭಾಗದಲ್ಲಿ ಸುಮಾರು 5 ಬಾಕ್ಸ್ ಇರ್ತವೆ. ಅದರ ಒಂದು ಮೊದಲನೇ ಬಾಕ್ಸ್ ಅಲ್ಲಿ ಮತದಾರರ ಹೆಸರು, ಗುರುತಿನ ಚೀಟಿ ಸಂಖ್ಯೆ, ವಿಳಾಸ, ರಾಜ್ಯ ಈ ಒಂದು ಪ್ರೀ ಪ್ರಿಂಟೆಡ್ ಆಗಿರುತ್ತೆ. ಮೊದಲೇ ಪ್ರಿಂಟ್ ಆಗಿ ಬರುತ್ತೆ. ಇಲ್ಲಿ ನೀವು ಏನು ತುಂಬಬೇಕಾಗಿಲ್ಲ. ಅದೇ ತರ ಎರಡನೇ ಬಾಕ್ಸ್ ಅಲ್ಲಿ ಕ್ರಮ ಸಂಖ್ಯೆ, ಭಾಗ ಸಂಖ್ಯೆ ಅಂಡ್ ಹೆಸರು, ವಿಧಾನಸಭಾ ಕ್ಷೇತ್ರ ಮತ್ತು ರಾಜ್ಯ ಅಂದ್ರೆ ಕ್ರಮ ಸಂಖ್ಯೆ ಅಂದ್ರೆ ಸೀರಿಯಲ್ ನಂಬರ್, ಭಾಗ ಸಂಖ್ಯೆ ಅಂದ್ರೆ ಪಾರ್ಟ್ ನಂಬರ್, ನಿಮ್ಮ ಹೆಸರು, ವಿಧಾನಸಭಾ ಕ್ಷೇತ್ರದ ಹೆಸರು ಹಾಗೂ ನಿಮ್ಮ ರಾಜ್ಯದ ಹೆಸರು ಆಲ್ರೆಡಿ ಇಲ್ಲಿ ಪ್ರಿಂಟ್ ಇರುತ್ತೆ. ಈ ಬಾಕ್ಸ್ ಅಲ್ಲಿ ಒಂದು QR ಕೋಡ್ ಇರುತ್ತೆ. ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದಾಗ ನಿಮ್ಮ ಎಲ್ಲ ಡೀಟೇಲ್ಸ್ ಅದರಲ್ಲಿ ಬರುತ್ತೆ BLO ಹತ್ರ. ಇಲ್ಲಿ ನೋಡಿ, ಇದು 4ನೇ ಬಾಕ್ಸ್ ಅಲ್ಲಿ ನಿಮ್ಮ ಹಳೆಯ ಭಾವಚಿತ್ರ, ನಿಮ್ಮ ವೋಟರ್ ಲಿಸ್ಟ್ ಅಂದ್ರೆ ಮತದಾರರ ಪಟ್ಟಿಯಲ್ಲಿ ಯಾವ ಫೋಟೋ ಇದೆಯೋ ಆ ಫೋಟೋ ಇಲ್ಲಿ ಬರುತ್ತೆ. ಇಲ್ಲೂ ಸಹ ನೀವು ಏನು ಎಂಟರ್ ಮಾಡಂಗಿಲ್ಲ. ಲಾಸ್ಟ್ ಬಾಕ್ಸ್, ಇತ್ತೀಚಿನ ಭಾವಚಿತ್ರ ಲಗತ್ತಿಸಿ ನಿಮ್ಮ ರೀಸೆಂಟ್ ಫೋಟೋ, ಈಗಿನ ಒಂದು ರೀಸೆಂಟ್ ಫೋಟೋ ಇಲ್ಲಿ ನೀವು ಪೇಸ್ಟ್ ಮಾಡಬೇಕಾಗುತ್ತೆ. ದಯವಿಟ್ಟು ಗಮನಿಸಿ, ಈ ಮೊದಲನೇ ಭಾಗದಲ್ಲಿ 4 ಬಾಕ್ಸ್ ಅನ್ನ ನೀವು ಏನು ಎಂಟರ್ ಮಾಡಬಾರ್ದು. ಕೊನೆಯ ಬಾಕ್ಸ್ ಅಲ್ಲಿ ನಿಮ್ಮ ಒಂದು ಇತ್ತೀಚಿನ ಫೋಟೋ, ರೀಸೆಂಟ್ ಫೋಟೋನ ಪೇಸ್ಟ್ ಮಾಡಲಾಗುತ್ತೆ. ನಂತರ ಇದು ಬಹಳ ಇಂಪಾರ್ಟೆಂಟ್, 2ನೇ ಹಾಗೂ 3ನೇ ಭಾಗ. ಈಗ 2ನೇ ಭಾಗದಲ್ಲಿ ಏನಿರುತ್ತಂದ್ರೆ, ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿನ ಮತದಾರರ ವಿವರಗಳು. ಅಂದ್ರೆ ಲಾಸ್ಟ್ ಟೈಮ್ 2002ರಲ್ಲಿ SIR ಏನಾಗಿತ್ತು, ನಿಮ್ಮ ಹೆಸರು 2002ರ ಒಂದು ಮತದಾರರ ಪಟ್ಟಿಯಲ್ಲಿ ಇದ್ರೆ, ನೀವು 2002ರಲ್ಲಿ ವೋಟ್ ಮಾಡಿದ್ರೆ ನೀವು ಇದನ್ನ ತುಂಬಬೇಕಾಗುತ್ತೆ. ಈ ಪಾರ್ಟನ್ನ ಹಾಗೆ ಬಿಡಬೇಕಾಗುತ್ತೆ. ಇಲ್ಲಿ ಏನು ನೀವು ಎಂಟರ್ ಮಾಡಂಗಿಲ್ಲ. 2002ರಲ್ಲಿ ಯಾರು ಮತದಾನ ಮಾಡಿದಾರೋ, ಯಾರ ಹೆಸರು 2002ರ ಒಂದು ಮತದಾರರ ಪಟ್ಟಿಯಲ್ಲಿ ಇದೆಯೋ ಅವರು ಈ ಬಾಕ್ಸ್ ಅನ್ನ ಫಿಲ್ಅಪ್ ಮಾಡಬೇಕು. ಈಗ ಯಾವ ತರ ಫಿಲ್ ಮಾಡ್ಬೇಕಂದ್ರೆ, ಮತದಾರರ ಹೆಸರು, ನಿಮ್ಮ ಹೆಸರು 2002ರಲ್ಲಿ ಯಾವ ತರ ಇದೆಯೋ ಆ ತರ, ಅದರಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಸಹ ಅದೇ ತರ ಫಿಲ್ಅಪ್ ಮಾಡಿ. ಫಾರ್ ಎಕ್ಸಾಂಪಲ್, ಮಲ್ಲೇಶ್ ಅಂತ ಹೆಸರಿದೆ, ಆ ಒಂದು 2002 ಲೀಸ್ಟ್ ಅಲ್ಲಿ ಮಲ್ಲೇಶ ಅಂತ ಇದ್ರೆ ಮಲ್ಲೇಶನೇ ಎಂಟರ್ ಮಾಡಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಸಹ ಅದೇ ತರ ಇಲ್ಲಿ ಫಿಲ್ಅಪ್ ಮಾಡಿ. ಹಾಗೂ ನಿಮ್ಮ ಎಪಿಕ್ ನಂಬರ್ ಅಂದ್ರೆ ನಿಮ್ಮ ಮತದಾರರ ಚೀಟಿಯ ಒಂದು ಸಂಖ್ಯೆ ಇದ್ರೂ ಸಹ ಇಲ್ಲಿ ಎಂಟರ್ ಮಾಡಬಹುದು. ಲಭ್ಯವಿದ್ದಲ್ಲಿ ಮಾತ್ರ, ಅವೈಲೇಬಲ್ ಇದ್ರೆ ಮಾಡಿ, ಇಲ್ಲದ್ರೆ ಬೇಡ. ನಂತರ ಸಂಬಂಧಿಯ ಹೆಸರು ಅಂದ್ರೆ ರಿಲೇಟಿವ್ ನೇಮ್. ಈಗ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರಿನ ಜೊತೆಗೆ ನಿಮ್ಮ ತಂದೆಯ ಹೆಸರಿದೆಯೋ ಅಥವಾ ತಾಯಿಯ ಹೆಸರಿದೆಯೋ ಅದನ್ನ ಇಲ್ಲಿ ಎಂಟ್ರಿ ಮಾಡಿ ಆಸ್ ಇಟ್ ಈಸ್. ಅದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಸಹ ಅದೇ ತರ ಇಲ್ಲಿ ಫಿಲ್ಅಪ್ ಮಾಡಿ. ಈ ಸಂಬಂಧ, ತಂದೆಯ ಹೆಸರು ಬರೆದ್ರೆ ತಂದೆ ಅಂತ ಮಾಡಿ, ತಾಯಿ ಹೆಸರು ಬರೆದ್ರೆ ತಾಯಿ ಅಂತ ಮಾಡಿ. ಅದೇ ತರ ಜಿಲ್ಲೆ, 2002ರಲ್ಲಿ ನಿಮ್ಮ ಜಿಲ್ಲೆ ಯಾವ್ದಿತ್ತು ಅದರ ಹೆಸರು, ರಾಜ್ಯ, ನಂತರ ವಿಧಾನಸಭಾ ಕ್ಷೇತ್ರದ ಹೆಸರು, ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿ ನೇಮ್. 2002ರಲ್ಲಿ ನಿಮ್ಮ ವಿಧಾನಸಭಾ ಕ್ಷೇತ್ರ ಯಾವ್ದಿತ್ತು ಅದರ ಹೆಸರು ಬರೀರಿ. ಇಲ್ಲಿ ವಿಧಾನಸಭಾ ಕ್ಷೇತ್ರದ ಅಂದ್ರೆ AC ನಂಬರ್ ಬರೀರಿ. ಭಾಗ ಸಂಖ್ಯೆ, ಇಲ್ಲಿ ಪಾರ್ಟ್ ನಂಬರ್ ಬರೀರಿ. ಕ್ರಮ ಸಂಖ್ಯೆ, ಸೀರಿಯಲ್ ನಂಬರ್, ಇಷ್ಟನ್ನ ನೀವು ಫಿಲ್ಅಪ್ ಮಾಡಿಬಿಟ್ರೆ ನಿಮ್ ಕೆಲಸ ಮುಗೀತು. ಕೆಳಗೆ ಸೈನ್ ಇರುತ್ತೆ, ನಿಮ್ದು ಸೈನ್ ಮಾಡಿ BLO ಕೊಟ್ಬಿಟ್ಟು ನೀವು 2002ರಲ್ಲಿ ವೋಟ್ ಮಾಡಿದ್ರೆ 2002ರ ಮತದಾರರ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇದ್ರೆ, ಈಗ ಅಕಸ್ಮಾತ್ ನಿಮ್ಮ ಹೆಸರು 2002ರ ಮತದಾರರ ಪಟ್ಟಿಯಲ್ಲಿ ಇಲ್ಲ, ನೀವು 2002ರಲ್ಲಿ ವೋಟ್ ಮಾಡಿಲ್ಲ, ಆವಾಗ ನೀವು ಈ ಬಾಕ್ಸ್ ಅನ್ನ ಬಿಟ್ಟು ಇಲ್ಲಿ ಫಿಲ್ಅಪ್ ಮಾಡಿ. ಹಿಂದಿನ ವಿಶೇಷ ಸಮಗ್ರ ಪರಿಷ್ಕರಣೆಯ ಮತದಾರರ ಪಟ್ಟಿಯಲ್ಲಿದೆ ಮತದಾರರ ಸಂಬಂಧಿಯ ವಿವರಗಳು. ಫಾರ್ ಎಕ್ಸಾಂಪಲ್, ನಿಮ್ಮ ಹೆಸರಿಲ್ಲ, ನಿಮ್ಮ ತಂದೆ ಹೆಸರಿದೆ, ಇಲ್ಲಿ ನಿಮ್ಮ ತಂದೆ ಹೆಸರು ಬರೀರಿ. ಅವರ ಎಪಿಕ್ ನಂಬರ್ ಆಸ್ ಪರ್ 2002 ವೋಟರ್ ಲಿಸ್ಟ್, ಅದರಲ್ಲಿ
ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರೂ ಸಹ ಅದೇ ತರ ಬರೀರಿ. ಸಂಬಂಧಿಯ ಹೆಸರು, ಈಗ ಇಲ್ಲಿ ನಿಮ್ಮ ತಂದೆ ಹೆಸರು ಬರೆದ್ರೆ ಇಲ್ಲಿ ನಮ್ಮ ತಾತನ ಹೆಸರು ಬರೀಬೇಕು. ಅವ್ರ ಕಾರ್ಡಲ್ಲಿ, ನಮ್ಮ ತಂದೆ ಕಾರ್ಡಲ್ಲಿ ಯಾವ್ದು ಹೆಸರಿದೋ ಆ ಹೆಸರನ್ನ ಇಲ್ಲಿ ಬರೀಬೇಕು. ತಂದೆ ಹೆಸರಿದ್ರೆ ತಂದೆ, ತಾಯಿ ಹೆಸರಿದ್ರೆ ತಾಯಿ. ಸಂಬಂಧ ಇವ್ರಿಗೆ ಏನಾಗಬೇಕು, ತಂದೆ. ತಾಯಿ ಬರೆದ್ರೆ ಇಲ್ಲಿ ತಾಯಿ ಅಂತ ಬರೀಬೇಕು. ನಂತರ ಜಿಲ್ಲೆ, ರಾಜ್ಯ, ವಿಧಾನಸಭಾ ಕ್ಷೇತ್ರ ಹೆಸರು, ನಂತರ ವಿಧಾನಸಭೆ ಸಂಖ್ಯೆ, ಭಾಗ ಸಂಖ್ಯೆ, ಕ್ರಮ ಸಂಖ್ಯೆ ಆಸ್ ಪರ್ ನಿಮ್ಮ ತಂದೆಯವರ ವೋಟರ್ ಲಿಸ್ಟ್ ಅಲ್ಲಿ ಯಾವ ತರ ಇದೆಯೋ ಅದೇ ತರನ ಫಿಲ್ಅಪ್ ಮಾಡಿ. ನೆನಪಿರ್ಲಿ, ಈ ಬಾಕ್ಸ್ ಯಾರಿಗಂದ್ರೆ ಯಾರು 2002 ವೋಟ್ ಮಾಡಿಲ್ಲೋ ಅವರು ತಮ್ಮ ತಂದೆ ಅಥವಾ ತಾಯಿ, ತಾತ ಅಥವಾ ಅಜ್ಜಿ, ಗ್ರ್ಯಾಂಡ್ ಪೇರೆಂಟ್ಸ್, ಒಟ್ಟು 6 ಜನ ಯಾರ ಜೊತೆ ನಿಮ್ ಮ್ಯಾಪಿಂಗ್ ಆಗಿದೆಯೋ ಆ ಜನರಲ್ಲಿ ಒಬ್ಬರದು ಡೀಟೇಲ್ಸ್ ಬರೀಬೇಕು. ಇಲ್ಲಿ 2002 ಯಾರ್ದಿದೆಯೋ ಅದು. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ಆದ್ಮೇಲೆ ಇದು ಬಹಳ ಈಸಿ ಇದೆ. ಇಲ್ಲಿ ಡೀಟೇಲ್ಸ್ ನಿಮ್ಮ 2025 ಮತದಾರರ ಪಟ್ಟಿಯಲ್ಲಿ ಏನ್ ಡೀಟೇಲ್ಸ್ ಇದೆ, ಇಲ್ಲಿ ಏನಿರುತ್ತೆ ಅದನ್ನ ಇಲ್ಲಿ ಕಾಪಿ ಮಾಡಿ. ನಿಮ್ಮ ಡೇಟ್ ಆಫ್ ಬರ್ತ್, ಆಧಾರ್ ಸಂಖ್ಯೆ, ಮೊಬೈಲ್ ಸಂಖ್ಯೆ, ತಂದೆಯ ಹೆಸರು, ತಂದೆಯ ಗುರುತಿನ ಚೀಟಿ ಲಭ್ಯವಿರುತ್ತೆ, ತಾಯಿಯ ಹೆಸರು ಇಲ್ಲಿ ಬರೀರಿ, ತಾಯಿಯ ಗುರುತಿನ ಚೀಟಿ ಸಂಖ್ಯೆ ಲಭ್ಯವಿದ್ರೆ ಮಾತ್ರ ಹಾಕಿ. ಸಂಗಾತಿಯ ಹೆಸರು, ಫಾರ್ ಎಕ್ಸಾಂಪಲ್ ಇಲ್ಲಿ ಹಸ್ಬೆಂಡ್ ಡೀಟೇಲ್ಸ್ ಇದ್ರೆ ಇಲ್ಲಿ ನೀವು ವೈಫ್ ನ ಡೀಟೇಲ್ಸ್ ಬರೀಬೇಕು. ಅಂದ್ರೆ ಇಲ್ಲಿ ಗಂಡನ ಹೆಸರಿದ್ರೆ ಇಲ್ಲಿ ಹೆಂಡತಿಯ ಹೆಸರನ್ನ ಬರೀಬೇಕು. ಇಲ್ಲಿ ಹೆಂಡತಿಯ ಹೆಸರಿದ್ರೆ ಇಲ್ಲಿ ಗಂಡನ ಹೆಸರು ಬರೀಬೇಕು, ಅವರ ಒಂದು ಎಪಿಕ್ ನಂಬರ್ನ ಬರೀಬೇಕು. ಸೊ ಫ್ರೆಂಡ್ಸ್, ಇಷ್ಟೆಲ್ಲ ನೀವು ಮಾಡಿಬಿಟ್ರೆ ನಿಮ್ಮ ಇನ್ವಿಟೇಷನ್ ಫಾರ್ಮ್ ಅಂದ್ರೆ ಗಣತಿ ನಮೂನೆ ಫಿಲಪ್ ಆಗುತ್ತೆ. 30ನೇ ತಾರೀಕಿಂದ BLO ನಿಮ್ಮ ಮನೆಗೆ ಬರ್ತಾರೆ. ಅವರಿಗೆ ಅವ್ರು ಯಾವ ತರ ನಿಮ್ಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತಾರೋ, ಗೈಡ್ಲೈನ್ಸ್ ಕೊಡ್ತಾರೋ ಅದೇ ತರ ನೀವು ಇನ್ವಿಟೇಷನ್ ಫಾರ್ಮ್ ಅನ್ನ ಬರೀರಿ. ಇದರ ಬಗ್ಗೆ ಏನಾದರೂ ನಿಮಗೆ ಡೌಟ್ ಇದ್ರೆ ಕಾಮೆಂಟ್ ಮಾಡಿ. ಈ ವಿಡಿಯೋನ ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಸೇಫ್, ಸ್ಟೇ ಬ್ಲೆಸ್ ಆಲ್ವೇಸ್.